ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ಕಾಂಗ್ರೆಸ್ ಪಕ್ಷದ ಎಡವಟ್ಟುಗಳು ಪ್ರಧಾನಿ ಮೋದಿ ಅವರನ್ನು ಹತ್ಯೆ ಮಾಡೋಕ್ಕೆ ಸಂಚನ್ನು ರೂಪಿಸಿಕೊಂಡಿದ್ದಾರೆ. ಹಾಗಂತ ನಾನು ಹೇಳ್ತಾ ಇಲ್ಲ, ಈ ಬಾರಿ ಸಂಚನ್ನು ವಿದೇಶದಲ್ಲಿ ಕೂತ್ಕೊಂಡು ಭಾರತದ ವಿರೋಧಿಗಳ ಜೊತೆ ಸೇರಿಯಲ್ಲ, ಬದಲಾಗಿ ದೇಶದ ಒಳಗೆ, ಅದರಲ್ಲೂ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಓಪನ್ ಆಗಿ ಮಾಧ್ಯಮಗಳ ಮುಂದೆ ದೇಶದ ಪ್ರಧಾನಿಯ ಹತ್ಯೆಗೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಇಬ್ಬರು ಪಣವನ್ನು ತೊಟ್ಟಿರೋದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಹಾಗಾದ್ರೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ವೋಟ್ ಚೋರಿ ಹೆಸರಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಮಾಡೋಕ್ಕೆ ನಿಂತಿರೋದೇನೋ? ದೇಶದ ಕೆಲ ರಾಜ್ಯಗಳಿಂದ ಜನರನ್ನು ಕರೆಸಿಕೊಂಡಿದ್ದ ಕಾಂಗ್ರೆಸ್ ಪಕ್ಷ ಮಾಡಿದ್ದೇನೋ? ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಬಿಟ್ಟು ಇರೋದಕ್ಕೆ ಆಗದೆ ಅಲ್ಲಿರೋ ನಾಯಕರೆಲ್ಲ ಮಾಡ್ತಾ ಎಡವಟ್ಟುಗಳನ್ನು ಹೇಗೆ ಮಾಡ್ತಾ ಇದ್ದಾರೆ. ಇಲ್ಲಿಯವರೆಗೂ ವಿದೇಶಿ ಶಕ್ತಿಗಳ ಜೊತೆ ಕೈ ಜೋಡಿಸೋಕೆ ಹೊರಟಿದ್ದ ನಕಲಿ ಗಾಂಧಿಗಳು ಈಗ ದೇಶದಲ್ಲಿರೋ ಅಮಾಯಕರನ್ನ ದಾರಿ ತಪ್ಪಿಸೋ ಕೆಲಸವನ್ನ ಮಾಡ್ತಾ ಇದ್ದಾರಾ? ಈಗಾಗಲೇ ನಕಲಿ ಗಾಂಧಿಗಳು ಪ್ರಧಾನಿಯವರ ಹತ್ಯೆಗೆ ಸಂಚನ್ನು ರೂಪಿಸಿರೋದನ್ನ ರಾಮ್ಲೀಲಾ ಮೈದಾನದಲ್ಲಿ ಹೇಳಿದ್ರ, ಇಲ್ಲ ಅಂದ್ರೆ ವೋಟ್ ಚೋರಿ ಪ್ರತಿಭಟನೆಯ ಹೆಸರಲ್ಲಿ ಪ್ರಧಾನಿ ಹತ್ಯೆಯ ಸಂಚನ್ನು ರೂಪಿಸೋಕೆ ನಿಂತಿದ್ದಾರ? ನ್ಯಾಯಾಂಗ, ಸಂವಿಧಾನ ಎಲ್ಲದಕ್ಕೂ ಬೆದರಿಕೆ ಹಾಕೋ ಕೆಲಸವನ್ನ ಇವರು ಮಾಡ್ತಾ ಇರೋದ್ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷದ ಯುವರಾಜ ರಾಹುಲ್ ವಿದೇಶಕ್ಕೆ ಹೋಗಿ ಅಲ್ಲಿ ಭಾರತದ ವಿರೋಧಿಗಳ ಜೊತೆ ಕೈ ಜೋಡಿಸಿ ದೇಶದ ವಿರುದ್ಧ ಮಾತಾಡ್ತಾ ಇದ್ದಿದ್ದು ನಮಗೆಲ್ಲ ಗೊತ್ತೇ ಇದೆ. ಇದರಿಂದ ದೇಶಕ್ಕೆ, ದೇಶದಲ್ಲಿರೋ ಜನರಿಗೆ ಅದೆಷ್ಟು ಅಪಾಯ ಅನ್ನೋದು ಅರ್ಥ ಮಾಡಿಕೊಂಡವರಿಗೆ ಗೊತ್ತಾಗತ್ತೆ. ಗುಲಾಮರ ಹಾಗೆ ಬದುಕೋರಿಗಲ್ಲ. ಈ ವಿಡಿಯೋ ಯಾವುದೇ ಗುಲಾಮರು ನೋಡ್ತಾ ಇದ್ರು ಪೂರ್ತಿ ನೋಡಿ, ಅದಾದ ಮೇಲಾದರೂ ಬದಲಾಗಿ. ಇಲ್ಲಿಯವರೆಗೂ ವಿದೇಶಕ್ಕೆ ಹೋಗಿ ದೇಶದ ವಿರುದ್ಧ ಪ್ರಪಗಂಡ ಮಾಡೋ ಕೆಲಸವನ್ನು ನಕಲಿ ಗಾಂಧಿ ಕುಟುಂಬ ಮಾಡ್ತಾ ಇತ್ತು. ಆದರೆ ಎಲ್ಲ ರಾಜ್ಯಗಳಲ್ಲೂ ಅಧಿಕಾರವನ್ನು ಕಳೆದುಕೊಳ್ತಾ ಬಂದ ಮೇಲೆ ಯಾಕೋ ಮೋಸ್ಟ್ಲಿ ಇವರಿಗೆಲ್ಲ ತಲೆ ಕೆಟ್ಟ ಹಾಗೆ ಕಾಣಿಸ್ತಾ ಇದೆ. ಯಾಕಂದರೆ ಈ ಒಂದು ನಕಲಿ ಗಾಂಧಿ ಕುಟುಂಬ ಅಧಿಕಾರ ಇಲ್ಲದೆ ಸುಮಾರು 70 ವರ್ಷ ಇರಲೇ ಇಲ್ಲ. ಈಗ ಇರೋದಕ್ಕೂ ಆಗ್ತಾ ಇಲ್ಲ. ನರೇಂದ್ರ ಮೋದಿ ಮೊದಲ ಬಾರಿ ಪ್ರಧಾನಿಯಾದಾಗ ಆಕಸ್ಮಿಕವಾಗಿ ಗೆದ್ದು ಬಿಟ್ಟಿದ್ದಾರೆ ಅಂತ ಅಂದುಕೊಂಡ್ರು. 2ನೇ ಬಾರಿ ಪ್ರಧಾನಿಯಾದಾಗ 3ನೇ ಬಾರಿ ಅವರು ಗೆಲ್ಲೋದೇ ಇಲ್ಲ ಅಂದ್ಕೊಂಡ್ರು. ಮುಂದಿನ ಬಾರಿ ನಾನೇ ಪ್ರಧಾನಿ ಅಂತ ರಾಹುಲ್ ಗಾಂಧಿ ಅಂದುಕೊಂಡ್ರು. ಅದು ಆಗಲಿಲ್ಲ. 3ನೇ ಬಾರಿ ರಾಹುಲ್ ಗಾಂಧಿಯನ್ನ ಜನರು ಯಾಕೋ ಗೆಲ್ಲಿಸಲೇ ಇಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಮಾತ್ರ ಸೋಲಿಸೋದಲ್ಲ, ಬದಲಾಗಿ ಎಲ್ಲ ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸೋದು ಮಾತ್ರ ಅಲ್ಲ, ಮತದಾರರೆಲ್ಲ ಸೇರಿಸಿ ಸಾಯಿಸೇ ಬಿಟ್ಟರು. ಇನ್ನುಳಿದಿರೋದು 3 ರಾಜ್ಯಗಳು ಮಾತ್ರ. ಆ 3 ರಾಜ್ಯಗಳನ್ನು ನಾನೇನು ಹೇಳಬೇಕಾಗಿಲ್ಲ. ಮುಂದಿನ ಬಾರಿ ಆ 3 ರಾಜ್ಯಗಳಲ್ಲಿ ಗೆಲುವು ಅನ್ನೋದು ಸುಲಭ ಅಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಸೋಲನ್ನು ಒಪ್ಪಿಕೊಳ್ಳೋಕೆ ಆಗದೆ ವೋಟ್ ಚೋರಿ ಮಾಡಿ ಮೋದಿ ಗೆಲ್ತಾ ಇದ್ದಾರೆ. ಅದಕ್ಕೆ ಚುನಾವಣಾ ಆಯೋಗದ ಜ್ಞಾನೇಶ್ ಕುಮಾರ್ ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಅದು ಇದು ಅನ್ನೋ ಸುಳ್ಳಿನ ಕಥೆಯನ್ನ ಕಂತೆಯಾಗಿ ಹೇಳೋಕೆ ಶುರು ಮಾಡಿಕೊಂಡಿದ್ದಾರೆ. ಅದಕ್ಕೆ ಸರಿಯಾದ ಸಾಕ್ಷಿಗಳನ್ನು ಕೊಡೋಕೆ ಆಗಲೇ ಇಲ್ಲ. ನ್ಯಾಯಾಲಯಕ್ಕೆ ಹೋಗಿ ಅಂದರೆ ನ್ಯಾಯಾಲಯಕ್ಕೆ ಹೋಗೋದು ನಮ್ಮ ಕೆಲಸ ಅಲ್ಲ, ವಿರೋಧ ಪಕ್ಷದ ನಾಯಕನ ಕೆಲಸ ಕೇವಲ ವಿರೋಧ ಮಾಡೋದು ಅಂದರು. ಅದ್ಯಾವನು ಇವನನ್ನು ವಿಪಕ್ಷ ನಾಯಕ ಅಂತ ಆಯ್ಕೆಯನ್ನ ಮಾಡಿದ್ರು, ಅವರಿಗೆ ಮುಖಕ್ಕೆ ಮೊದಲು ಉಗಿಬೇಕು. ಅದಾದ ನಂತರ ಸಂವಿಧಾನದ ಒಂದು ಅಂಗವಾಗಿರೋ ನ್ಯಾಯಾಂಗವನ್ನೇ ಬೆದರಿಸೋ ಕೆಲಸವನ್ನ ಮಾಡೋಕೆ ಹೋದ್ರು. ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರ ವಿರುದ್ಧ ಇಂಡಿ ಕೂಟದ ನಾಯಕರು, ಹಾಗೆಯೇ ಇದೇ ದೇಶದ್ರೋಹಿಗಳನ್ನು ಕಾಯೋ ಕೆಲಸವನ್ನ ಮಾಡ್ತಾ ಇರೋ ವಕೀಲರು ಪತ್ರವನ್ನು ಬರೆದು ಹೆದರಿಸೋ ಕೆಲಸವನ್ನ ಮಾಡಿದ್ರು. ಆಗ ಜಸ್ಟಿಸ್ ಸೂರ್ಯಕಾಂತ್ ಇವರಿಗೆಲ್ಲ ತಿರುಗೇಟನ್ನು ಕೊಟ್ಟಿದ್ರು. ಈಗ ನೋಡಿದರೆ ನೇರವಾಗಿ ಜನರನ್ನ ಆಯ್ಕೆಯನ್ನ ಮಾಡಿರೋ ದೇಶದ ಪ್ರಧಾನಿಯನ್ನ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಹಾಗಂತ ಈ ಬಾರಿ ಕೇವಲ ಮಾತಲ್ಲಿ ಟಾರ್ಗೆಟ್ ಮಾಡ್ತಾ ಇಲ್ಲ, ಬದಲಾಗಿ ಪ್ರಧಾನಿ ಮೋದಿ ಅವರನ್ನ ಇವತ್ತಲ್ಲ ನಾಳೆ ಸಾಯಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿಜ, ಕಾಂಗ್ರೆಸ್ ತನ್ನ ರಾಜಕೀಯ ಪತನದ ಘೋಷಣೆಗಳನ್ನು ದೆಹಲಿಯ ರಾಮ್ಲೀಲಾ ಮೈದಾನದಿಂದ ಆರಂಭವನ್ನು ಮಾಡಿಕೊಂಡಿದೆ. ಒಂದು ಕಡೆ ರೋಲ್ ವಿನ್ಸಿಯ ನಾಯಕತ್ವದಲ್ಲಿ ಕಾಂಗ್ರೆಸ್ ಅದೆಂಥ ಹೀನಾಯ ಮನಸ್ಥಿತಿಗೆ ಬಂದಿದೆ ಅಂದರೆ, ರಾಹುಲ್ನ ನಾಯಕತ್ವದ ಕಾಂಗ್ರೆಸ್ ಅನ್ನೋ ಪಕ್ಷ ಇವತ್ತು ದೇಶದ ಸಂವಿಧಾನ, ಪ್ರಜಾಪ್ರಭುತ್ವ, ನ್ಯಾಯಾಂಗಕ್ಕೆ ಅಪಾಯವನ್ನು ತಗೊಂಡು ಬರ್ತಾ ಇದೆ. ಅದರಲ್ಲೂ ನಮ್ಮ ದೇಶದ ಪ್ರಧಾನಿಗೆ, ದೇಶಕ್ಕೆ ಇವರಿಂದ ಅದೆಷ್ಟು ಅಪಾಯ ಇದೆ ಅನ್ನೋದನ್ನು ಬಹಿರಂಗವಾಗಿ ಖುದ್ದು ಕಾಂಗ್ರೆಸ್ ದೆಹಲಿಯಲ್ಲಿ ಹೇಳಿಕೊಂಡಿದೆ. ವೋಟ್ ಚೋರಿ ವಿರುದ್ಧ ರಾಮ್ಲೀಲಾ ಮೈದಾನದಲ್ಲಿ ಪ್ರತಿಭಟನೆ ಮಾಡಿದ್ರು. ಆದರೆ ಅದು ಹೆಸರಿಗೆ ಮಾತ್ರ ಮತಗಳ್ಳತನದ ಪ್ರತಿಭಟನೆಯಾಗಿತ್ತು. ವಾಸ್ತವವಾಗಿ ಪ್ರಧಾನಿ ಮೋದಿ ಇವತ್ತಲ್ಲ ನಾಳೆ ಸಾಯ್ತಾರೆ ಅನ್ನೋ ಕೂಗುಗಳು ಕೇಳ್ತಾ ಇದ್ವು. ಇನ್ನೊಂದು ಕಡೆ ಮೋದಿ ಪ್ರಧಾನಿಯವರನ್ನ ದೇಶದಿಂದ ನಿರ್ಮೂಲನೆ ಮಾಡೋ ಬೆದರಿಕೆಯನ್ನು ಹಾಕ್ತಾರೆ. ಮತ್ತೊಂದು ಕಡೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರನ್ನು 420 ಅಂತ ಕೆಟ್ಟದಾಗಿ ಮಾತಾಡ್ತಾರೆ. ಅಷ್ಟೇ ಆಗಿದ್ರೆ ಪರವಾಗಿಲ್ಲ,
ಅವನು ಪಶ್ಚಿಮ ಬಂಗಾಳದ ಕಾಂಗ್ರೆಸ್ ಅಧ್ಯಕ್ಷ ಶುಭಂಕರ್ ಸರ್ಕಾರ್ ಅಂತೆ. ಅಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದೇ ಕಷ್ಟ ಇದೆ. ಅವನ ಸರ್ಕಾರ ಅಂತ ಹೆಸರನ್ನು ಇಟ್ಕೊಂಡು BJP ಇದೇ ತರಹದ ಚುನಾವಣೆಗಳನ್ನು ಗೆಲ್ಲೋದನ್ನು ಮುಂದುವರಿಸ್ತಾ ಹೋದರೆ ಅವರು ಶ್ರೀಲಂಕಾದ ರೀತಿಯ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ ಅಂತ ಮಾತಾಡ್ತಾನೆ. ಅಲ್ಲಿಗೆ ಅರ್ಥ ಶ್ರೀಲಂಕಾ, ನೇಪಾಳ ಮತ್ತು ಬಾಂಗ್ಲಾದೇಶದಲ್ಲಿ ಆಗಿರೋ ಪರಿಸ್ಥಿತಿಯನ್ನು ಭಾರತದ ಒಳಗೆ ನಾವೇ ಮಾಡ್ತೀವಿ ಅಂತ ಹೇಳಿದ ಹಾಗಾಯಿತು. ಈ ಹೋರಾಟ ಸಂವಿಧಾನ, ದೇಶ, ಪ್ರಜಾಪ್ರಭುತ್ವವನ್ನು ಉಳಿಸೋ ಹೋರಾಟ ಅಂತ ಯಾವನಾದರೂ ಹೇಳ್ತಾನ? ಖಂಡಿತ ಹೇಳೋಕೆ ಸಾಧ್ಯನೇ ಇಲ್ಲ. ಇಲ್ಲಿ ಒಂದು ಇಟಲಿ ಕುಟುಂಬ ತನ್ನದೇ ಸ್ವಾರ್ಥಕ್ಕೆ ಭಾರತದ ಸಂವಿಧಾನದ ವಿರುದ್ಧ ಹೋರಾಟ ಮಾಡ್ತಾ ಭಾರತ ದೇಶಕ್ಕೆ ಅಪಾಯವನ್ನು ತಗೊಂಡು ಬರೋಕೆ ದೇಶದ ಒಳಗಿರೋ ಜನರನ್ನು ಪ್ರೇರೇಪಿಸೋಕೆ ನಿಂತು ಸಂವಿಧಾನವನ್ನು ಇವರ ಡ್ಯಾಡಿಯಂದಿರ ಆಸ್ತಿ ಅಂದ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಪ್ರಿಯಾಂಕಾ ವಾದ್ರಾ ನಮ್ಮ ಸಂವಿಧಾನಾತ್ಮಕವಾಗಿ ಬಂದಿರೋ ಚುನಾವಣಾ ಆಯೋಗಕ್ಕೆ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಇವರೆಲ್ಲ ಸಂವಿಧಾನಾತ್ಮಕ ಹುದ್ದೆಯಲ್ಲಿರೋರಿಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಅಂದರೆ ಇದು ಸಣ್ಣ ವಿಷಯನಾ ಅನ್ನೋದನ್ನು ನೀವೇ ಯೋಚನೆ ಮಾಡಿಕೊಳ್ಳಿ. ಇಲ್ಲಿ ಸುಪ್ರೀಂ ಕೋರ್ಟ್ ನೇರವಾಗಿ ಇಂತಹ ವಿಷಯಗಳನ್ನು ಕೈಗೆತ್ಕೊಳ್ಬೇಕು. ಇಂತಹ ದೇಶದ್ರೋಹಿಗಳ ವಿರುದ್ಧ ಕಠಿಣವಾದ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಇಲ್ಲ ಅಂದರೆ ನಮ್ಮ ದೇಶಕ್ಕೆ ಅಪಾಯ ಅನ್ನೋದು ಕಟ್ಟಿಟ್ಟ ಬುತ್ತೆ. ಮೊನ್ನೆ ರಾಹುಲ್ ಗಾಂಧಿ ಸತ್ಯ ಮತ್ತು ಅಹಿಂಸೆಯ ಮೂಲಕ ನರೇಂದ್ರ ಮೋದಿ ಮತ್ತು RSS ಅನ್ನು ಅಧಿಕಾರದಿಂದ ಕಿತ್ತು ಹಾಕೋಕೆ ಪ್ರತಿಜ್ಞೆಯನ್ನು ಮಾಡಿದ್ದೀವಿ ಅಂತ ಹೇಳ್ಕೊಳ್ತಾರೆ. ಅಲ್ಲ ರೀ, ಇಲ್ಲಿ ಮಾಡ್ತಾ ಇರೋದು ವೋಟ್ ಚೋರಿ ವಿರುದ್ಧದ ಪ್ರತಿಭಟನೆ ಅಂತಾರೆ. ಅಲ್ಲಿ ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗವನ್ನು ಟೀಕೆ ಮಾಡ್ತಾರೆ, ಬೆದರಿಕೆಯನ್ನು ಹಾಕ್ತಾರೆ. ಆದರೆ ವೋಟ್ ಚೋರಿಯ ಮಧ್ಯೆ RSS ಯಾಕೆ ಬಂತು ಅನ್ನೋದೇ ಗೊತ್ತಾಗಿಲ್ಲ. ಅದೇನೇ ಆದರೂ ಈ ರಾಹುಲ್ ಗಾಂಧಿ ದೇಶದಲ್ಲಿ ಮೋದಿ ಸರ್ಕಾರ ಮತ್ತು RSS ಕಿತ್ತು ಹಾಕ್ತೀವಿ ಅಂತ ಪ್ರತಿಜ್ಞೆಯನ್ನು ಮಾಡಿದ್ದಾರೆ ನಿಜ. ಇವರ ಕರ್ಮ ಅಂದರೆ ದೇಶದಲ್ಲಿ ಜನರು ಇವರ ಪಕ್ಷವನ್ನೇ ಕಿತ್ತು ಹಾಕ್ತಾ ಇದ್ದಾರೆ. ಇನ್ನು 3 ರಾಜ್ಯ ಬಾಕಿ ಇದ್ದಾವೆ, ಅವು ಮುಂದೆ ಮಕಾಡಿ ಮಲಗಿಕೊಳ್ತಾವೆ. ಈ ರಾಹುಲ್ ಗಾಂಧಿ ಈ ದೇಶದವರ ಅಲ್ವಾ ಅನ್ನೋ ಕೇಸು ಇನ್ನೂ ನ್ಯಾಯಾಲಯದಲ್ಲಿ ಪೆಂಡಿಂಗಲ್ಲಿ ಇದೆ. ಇವರ ಮಮ್ಮಿ ಸೋನಿಯಾ ಭಾರತಕ್ಕೆ ಬಂದು 15 ವರ್ಷ ಆದರೂ ಭಾರತದ ಪೌರತ್ವವನ್ನೇ ಪಡೆದುಕೊಂಡಿರಲಿಲ್ಲ. ಭಾರತದ ಪೌರತ್ವವನ್ನು ಪಡೆಯೋದಕ್ಕೂ 3 ವರ್ಷ ಮೊದಲೇ ಕಳ್ಳ ವೋಟ್ ಹಾಕಿದ್ದಾರೆ. ಇವರು ಇಷ್ಟೆಲ್ಲ ಮಾತಾಡ್ತಾರೆ ಅಂದರೆ ಇನ್ನು ಭಾರತದಲ್ಲೇ ಹುಟ್ಟಿ, ಭಾರತದಲ್ಲೇ ಓದಿ, ಭಾರತದಲ್ಲೇ ಬದುಕ್ತಾ ಇದ್ದೀವಿ ನಮ್ಮಂತಹ ಭಾರತೀಯರು ಅದೆಷ್ಟು ಮಾತಾಡಬೇಕು. ವಿದೇಶದಿಂದ ಬಂದವರೆಲ್ಲ ಭಾರತದ ವಿರುದ್ಧ, ಭಾರತೀಯರ ವಿರುದ್ಧ, ಭಾರತದ ಸಂವಿಧಾನದ ಬಗ್ಗೆ, ಭಾರತದ ನ್ಯಾಯಾಂಗದ ವಿರುದ್ಧ ತೊಡೆ ತಟ್ಟಿ ಬೆದರಿಕೆಯನ್ನು ಹಾಕಿ ದೇಶವನ್ನೇ ಹಾಳು ಮಾಡೋಕೆ 4 ಜನ ಗುಲಾಮರನ್ನ ಜೊತೆಯಲ್ಲಿ ಇಟ್ಕೊಂಡು ಅಡ್ಡಾಡ್ತಾ ಇದ್ರೆ ನಿಜ ಭಾರತೀಯರಾದ ನಮ್ಮಂತಹ 100 ಕೋಟಿ ಜನರಿಗೆ ದೇಶವನ್ನು ಉಳಿಸಿಕೊಳ್ಳೋಕೆ ಬರಲ್ವಾ? ಇನ್ನು ಮೋದಿ ತೆರಿ ಕಬರ್ ಕುದೇಗಿ ಅಂದರೆ ಮೋದಿ ನಿನ್ನ ಸಾವು ಇವತ್ತಲ್ಲ ಅಂದರೆ ನಾಳೆ ಖಂಡಿತ ಅಂತ ಕಾಂಗ್ರೆಸ್ ಕಾರ್ಯಕರ್ತೆಯರು ಬಹಿರಂಗವಾಗಿ ಬೆದರಿಕೆಯನ್ನು ಹಾಕಿದ್ರು. ಇಲ್ಲಿ ಕಾಂಗ್ರೆಸ್ ಪಕ್ಷದ ಕುಮ್ಮಕ್ಕು ಇಲ್ಲದೆ ಕಾಂಗ್ರೆಸ್ ನಾಯಕರ ಮುಂದೆ ಇಂತಹ ಮಾತುಗಳು ಬರುತ್ತವಾ? ಆದರೂ ಒಂದು ಕಡೆ ಈ ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳೋದು ಅದಕ್ಕೂ ನಮಗೂ ಸಂಬಂಧ ಇಲ್ಲ, ಅದು ಅವರ ವೈಯಕ್ತಿಕ ವಿಚಾರ ಅಂತೆ. ಅವರನ್ನೆಲ್ಲ ದೆಹಲಿಗೆ ಕರೆಸಿದ್ದು ಯಾರು? ಒಂದು ಕಡೆ ಮೋದಿ ಜೀವಕ್ಕೆ ಬೆದರಿಕೆಯನ್ನು ಹಾಕ್ತಾ, ಇನ್ನೊಂದು ಕಡೆ ಇಂತಹ ಹೇಳಿಕೆಗಳನ್ನು ಕಾರ್ಯಕರ್ತರಿಂದ ಕೊಡಿಸ್ತಾ ಮೋದಿಯವರ ವಿರುದ್ಧ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋಕೆ ನೋಡ್ತಾ ಇದ್ದಾರೆ. ಇವರ ಮಾತುಗಳನ್ನು ನೋಡ್ತಾ ಇದ್ದರೆ ಈಗಾಗಲೇ ಪ್ರಧಾನಿ ಮೋದಿಯವರ ಹತ್ಯೆಗೆ ಸಂಚನ್ನು ರೂಪಿಸಿದ್ದಾರೆ ಅಂತ ಅನ್ನಿಸಲ್ವಾ? ಇಂತಹ ಅನುಮಾನಗಳು ಬಂದೇ ಬರುತ್ತವೆ. ದೇಶದಲ್ಲಿರೋ ನಕಲಿ ಗಾಂಧಿಗಳು ದೇಶದ ಒಬ್ಬ ಪ್ರಧಾನಿಗೆ ಬೆದರಿಕೆಯನ್ನು ಹಾಕ್ತಾರೆ ಅಂದರೆ ಅವರು ಅದೆಷ್ಟು ಡೇಂಜರ್ ಅನ್ನೋದನ್ನು ತಿಳ್ಕೊಳ್ಳೇಬೇಕು. ಇಲ್ಲಿ ಭಾರತದ ಮೊದಲ ಶತ್ರು ಪಾಕಿಸ್ತಾನ ಖಂಡಿತ ಅಲ್ಲ, ಬದಲಾಗಿ ಭಾರತದ ಒಳಗೆ ಇರೋ ನಕಲಿ ಗಾಂಧಿಗಳು. ಹಾಗಂತ ಕೇವಲ ಅವರು ಮಾತ್ರನೂ ಅಲ್ಲ, ಅವರನ್ನು ಬೆಂಬಲಿಸೋಕೆ ನಿಂತಿರೋ ಅವರ ಬೆಂಬಲಿಗರು ಮತ್ತು ಅವರಿಗೆ ಮತವನ್ನು ಹಾಕಿರೋ ಪ್ರತಿಯೊಬ್ಬ ಭಾರತದ ಶತ್ರುಗಳೇ ಆಗ್ತಾರೆ. ಭಾರತದ ಒಳಗೆ ನಿಜ ಭಾರತೀಯರು ದೇಶದ ಪ್ರಧಾನಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಭಾರತದಲ್ಲಿರೋ ಭಯೋತ್ಪಾದಕ ಮನಸ್ಥಿತಿಗಳು ಬಹಿರಂಗವಾಗಿ ಪಾಕಿಸ್ತಾನದಲ್ಲಿ ಕೈಲಾಗದವರು ಬೆದರಿಕೆಯನ್ನು ಹಾಕೋ ಹಾಗೆ ದೇಶದ ಒಳಗೆ ಒಬ್ಬ ಪ್ರಧಾನಿಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಅಂದರೆ ಏನರ್ಥ? ಯೋಚನೆ ಮಾಡಿ. ಅಲ್ಲಿಗೆ ಕಾಂಗ್ರೆಸ್ ಪಕ್ಷ ಮತ್ತು ಅಲ್ಲಿರೋ ಬಹಳಷ್ಟು ಜನರು ಪಾಕಿಸ್ತಾನ ಮಾಡಬೇಕಾಗಿರೋ ಕೆಲಸವನ್ನು ಭಾರತದ ಒಳಗೆ ಕೈಗೆತ್ತಿಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ಇನ್ನು ಇದೇ ರಾಹುಲ್ ಗಾಂಧಿ BJP ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಮಾತ್ರ ಧೈರ್ಯ ಇರುತ್ತೆ, ಇಲ್ಲ ಅಂದರೆ ಧೈರ್ಯವೇ ಇರಲ್ಲ ಅಂತ ಮಾತಾಡ್ತಾರೆ. ಅಯ್ಯೋ ಕರ್ಮವೇ, ಈ BJP ಅನ್ನೋದು ಅಧಿಕಾರಕ್ಕೆ ಬಂದಿರೋದು ಮೊನ್ನೆ ಅಂದರೆ ಇತ್ತೀಚಿನ ಕೆಲ ವರ್ಷಗಳಲ್ಲಿ. ಅವರು ಧೈರ್ಯದಿಂದ ಎಲ್ಲವನ್ನು ಇಷ್ಟು ವರ್ಷ ಎದುರಿಸಿದ್ದಾರೆ ಅನ್ನೋದನ್ನು ಅವರ ಇತಿಹಾಸ ಹೇಳುತ್ತೆ. ಅದೇ ಈ ರಾಹುಲ್ ಅಜ್ಜಿ ಇಂದಿರಾ ಗಾಂಧಿ ಅಧಿಕಾರಕ್ಕಾಗಿ ಭಾರತದ ಜನರ ಮೇಲೆ ಎಮರ್ಜೆನ್ಸಿಯನ್ನು ಏರಿದ್ರಲ್ಲ, ಅದು 21 ತಿಂಗಳು. ಅದು
ಅಧಿಕಾರ ಇಲ್ಲದೆ ಬದುಕೋಕೆ ಆಗಲ್ಲ ಅನ್ನೋ ಭಯನ, ಇಲ್ಲಾಂದರೆ ದೇಶದ ಮೇಲಿನ ಪ್ರೀತಿನ, ಅಥವಾ ಅಧಿಕಾರದ ದಾಹನ, ಅದು ಧೈರ್ಯನ? ಬೇಡ ರೀ. ಈ ರಾಹುಲ್ ಗಾಂಧಿ ಈಗ ವೋಟ್ ಚೋರಿ ಅಂತ ಹೇಳಿಕೊಂಡು ಅದರ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತ ದೇಶದ ಸಂವಿಧಾನ, ನ್ಯಾಯಾಂಗ, ದೇಶದ ಜನರಿಗೆಲ್ಲ ಬೆದರಿಕೆಯನ್ನು ಹಾಕ್ತಾ ಇರೋದು ಭಯಾನ ಅಥವಾ ಧೈರ್ಯನ ಅನ್ನೋದನ್ನು ಅವರೇ ಹೇಳಿದರೆ ಒಳ್ಳೆಯದು. ಇಲ್ಲಿ ಎಲ್ಲವನ್ನ ಸರಿಯಾಗಿ ಗಮನ ಇಟ್ಟು ನೋಡಿ. ಒಂದು ಕಡೆ ಭಾರತದಲ್ಲಿರೋ ಆಸ್ತಿಯನ್ನೆಲ್ಲ ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ ಅವರ ಹೆಸರಿಗೆ ಮಾಡ್ತಾ ಇದ್ದಾರೆ. ಅದು ಕೂಡ ರಾಹುಲ್ ಗಾಂಧಿಯ ಪೌರತ್ವದ ಕೇಸ್, ಸೋನಿಯಾ ಗಾಂಧಿಯ ನ್ಯಾಷನಲ್ ಹೆರಾಲ್ಡ್ ಕೇಸುಗಳು ಅಂತಿಮ ಹಂತಕ್ಕೆ ಬಂದ ನಂತರ ಅನ್ನೋದು. ಹಾಗಾಗಿ ದೇಶವನ್ನು ಬಿಟ್ಟು ಹೋಗೋ ಪರಿಸ್ಥಿತಿ ಬರುತ್ತೆ ಅನ್ನೋದು ಗೊತ್ತಾಗಿ ದೇಶವನ್ನು ಬಿಟ್ಟು ತೊಲಗೋಕೆ ಮೊದಲು ದೇಶದಲ್ಲಿ ಬೆಂಕಿಯನ್ನು ಹಚ್ಚೋ ಕೆಲಸವನ್ನು ಮಾಡೋಕೆ ನಿಂತಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ ಅಷ್ಟೇ. ಇದು ಗೆಳೆಯರೇ, ದೇಶಕ್ಕೆ ಅಪಾಯಕಾರಿಯಾಗಿರೋ ನಕಲಿ ಗಾಂಧಿಗಳು ವೋಟ್ ಚೋರಿ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಅಂತ ದೇಶದ ಪ್ರಧಾನಿ ಮತ್ತು ದೇಶದ ಸಂವಿಧಾನದ ಹುದ್ದೆಯಲ್ಲಿರೋರಿಗೆ ಬೆದರಿಕೆಯನ್ನು ಹಾಕ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.